ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕೇವಲ 5 ನಿಮಿಷದಲ್ಲಿ 1 ಕಪ್ ಹಾಲಿನಿಂದ ತಯಾರಿಸಿ 1 kg ಆಗುವಷ್ಟು ಫೇಮಸ್ ಸ್ವೀಟ್ ರೆಸಿಪಿ. ಸೊ ಖಂಡಿತ ಈ ಒಂದು ಸ್ವೀಟನ್ನು ಒಂದ್ಸಲ ಮಾಡಿ ತಿಂದರೆ ಇದರ ರುಚಿನ ನೀವು ಮರೆಯೋದಿಲ್ಲ. ಅಷ್ಟು ಟೇಸ್ಟಿ ಇರುತ್ತೆ ಮತ್ತೆ ತುಂಬಾನೇ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡುವಂತಹ ಒಂದು ರೆಸಿಪಿ. ಸೊ ಈ ಒಂದು ರೆಸಿಪಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪ್ಯಾನಿಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಅಂದರೆ ನಾವು ಬೋಂಡಾ ಬಜ್ಜಿಗೆ ಉಪಯೋಗಿಸ್ತೀವಲ್ಲ, ಅದೇ ಕಡಲೆ ಹಿಟ್ಟು. ಸೊ ಇದನ್ನು ಒಂದು 3 ನಿಮಿಷದವರೆಗೂ ನಾವು ಹಾಗೆ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ನೋಡಿ, ಕಲರು ಸ್ವಲ್ಪ ಚೇಂಜ್ ಆಗಬೇಕು ನಮಗೆ, ಕಡಲೆ ಹಿಟ್ಟಿನ ಕಲರು. ಸೊ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾನು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಒಂದು 3 ರಿಂದ 4 ನಿಮಿಷ ಟೈಮ್ ತಗೊಳುತ್ತೆ. ನಂತರ ಈಗ ಇದೇ ಒಂದು ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗುವಷ್ಟು ನಾನು ಕೋಕೋನಟ್ನ ತಗೊಂಡಿದ್ದೀನಿ, ಅಂದರೆ ಕೊಬ್ಬರಿ ತುರಿನ ತಗೊಂಡಿದ್ದೀನಿ. ಇಲ್ಲಿ ಇದು 7 ಕಪ್ ಬರ್ಫಿ ಮಾಡ್ತಾ ಇರೋದು ನಾನು. ಸೊ ಈ ಒಂದು 7 ಕಪ್ಪು ನಾವು ಯಾವುದ್ಯಾವುದೋ ಒಂದು ಇಂಗ್ರೀಡಿಯೆಂಟ್ಸ್ನ ತಂದು ಮತ್ತು ತುಂಬಾ ರಿಚ್ ಆಗಿ ಮಾಡುವಂತಹ ಒಂದು ಇಂಗ್ರೀಡಿಯೆಂಟ್ಸ್ ಏನು ಇದಕ್ಕೆ ಬೇಕಾಗೋದಿಲ್ಲ. ಸೊ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಮನೆಯಲ್ಲೇ ಸಿಗುವಂತಹ ಒಂದು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ 7 ಕಪ್ ಬರ್ಫಿನ ನಾನು ಮಾಡ್ತಾ ಇದ್ದೀನಿ. ಸೊ ಯಾಕೆಂದರೆ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ. ನನಗೆ ಒಂದಿಬ್ಬರು 3 ಜನ ನನಗೆ ಕಾಮೆಂಟ್ ಕಳಿಸಿದ್ರು, ಮ್ಯಾಮ್ 7 ಕಪ್ ಬರ್ಫಿನ ಒಂದು ಶೇರ್ ಮಾಡಿ ನೀವು ಅಂತ. ಸೊ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ನಾನು ಕೊಬ್ಬರಿ ಹಾಕಿದ ನಂತರ ಒಂದು 2 ರಿಂದ 3 ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಈಗ ಫ್ರೈ ಮಾಡ್ಕೊಂಡ ನಂತರ ನೋಡಿ, ಈಗ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಸೊ 2 ರಿಂದ 3 ಸೆಕೆಂಡ್ವರೆಗೂ ನಾವು ಫ್ರೈ ಮಾಡ್ಕೊಂಡ ನಂತರ ಕೊಬ್ಬರಿ ಹಾಕಿ ಒಂದು 2 ರಿಂದ 3 ಸೆಕೆಂಡ್ ಫ್ರೈ ಮಾಡ್ಕೋಬೇಕು ಸಾಕು. ಕೊಬ್ಬರಿನ ಜಾಸ್ತಿ ಹೊತ್ತು ನಾವು ಉರಿಯೋದು ಬೇಡ. ಈಗ ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಒಂದು 2 ಸೆಕೆಂಡ್ ಹಾಗೆ ಇದನ್ನು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ನಂತರ ಇದಕ್ಕೆ ನಾನು 1 ಕಪ್ ಆಗೋಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಮಿಲ್ಕ್ ಪೌಡರ್ ಯಾವುದೇ ಬ್ರ್ಯಾಂಡಿಂದಾಗಲಿ ನೀವು ಉಪಯೋಗಿಸ್ಬೋದು, ಇದ್ರೆ ಉಪಯೋಗಿಸಿ. ಇಲ್ಲ ಅಂತ ಅಂದರೆ ನೀವು ಕೋವಾ ಕೂಡ ಉಪಯೋಗಿಸ್ಬೋದು ಫ್ರೆಂಡ್ಸ್. ಓಕೆ, ಸೊ ಕೋವಾ ಬದಲು ನಾನು ಇಲ್ಲಿ ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಮಿಲ್ಕ್ ಪೌಡರ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತುಪ್ಪನ ಉಪಯೋಗಿಸಿದ್ದೀನಿ. ಓಕೆ, ಈಗ ಇಲ್ಲಿ ನಾನು 2 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು, ಸಕ್ಕರೆ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಬಳಸುವಂತಹ ಜಾಗದಲ್ಲಿ ನೀವು ದಾಲ್ಡಾ ಕೂಡ ಉಪಯೋಗಿಸ್ಬೋದು ಅಥವಾ ಅಡುಗೆ ಎಣ್ಣೆ ಕೂಡ ಉಪಯೋಗಿಸ್ಬೋದು ಫ್ರೆಂಡ್ಸ್. ತುಪ್ಪ ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹೇಳಿ ನಾನು ತುಪ್ಪನ ಉಪಯೋಗಿಸಿದ್ದೀನಿ. ನಂತರ ನೋಡಿ, ಮತ್ತೆ 2ನೇ ಕಪ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಈಗ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಇವಾಗ ನಾವು ಕೊನೆ ಕಪ್ಪು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಹಾಲು. ಒಟ್ಟು ಟೋಟಲ್ ಆಗಿ ಇಲ್ಲಿ 7 ಕಪ್ಪನ್ನು, ಒಂದು ಪೌಡರ್ ಮತ್ತು ಸಕ್ಕರೆ ಎಲ್ಲ ಸೇರಿ 7 ಕಪ್ಪನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಸೊ 7 ಕಪ್ ಬರ್ಫಿ ಇದು. ಸೊ ಖಂಡಿತ ಈ ಒಂದು 7 ಕಪ್ ಬೇಸನ್ ಬರ್ಫಿನ ಒಂದ್ಸಲ ತಯಾರಿಸಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಮಗೆ ಕಲರ್ ಚೇಂಜ್ ಆಗ್ತಾ ಇರಬೇಕು. ನಾವು ಕಡಲೆ ಹಿಟ್ಟನ್ನು ಯಾಕೆ 3 ನಿಮಿಷ ಉರಿಬೇಕು ಅಂತ ಅಂದರೆ, 2 ರಿಂದ 3 ನಿಮಿಷ ಉರಿಬೇಕು ಅಂದರೆ ನೀಟಾಗಿ ನಮಗೆ ಕಲರ್ ಚೇಂಜ್ ಆಗಬೇಕು. ಕಡಲೆ ಹಿಟ್ಟಿನ ಕಲರ್ ಚೇಂಜ್ ಆದರೆ ಮಾತ್ರ ಈ ಬರ್ಫಿ ಚೆನ್ನಾಗಿ ಬರೋದಕ್ಕೆ ಸಾಧ್ಯ. ಇಲ್ಲ ಅನ್ನೋದಾದರೆ ಖಂಡಿತ ಈ ಒಂದು ಬರ್ಫಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾನು ಕಡಲೆ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡು ಉರಿಯೋಕ್ಕೆ ಅದನ್ನು ಹೇಳಿದ್ದೀನಿ. ಸೊ ನೋಡಿ, ಇವಾಗ ಈ ಥರ ನಮಗೆ ತಳ ಬಿಡ್ತಾ ಇರಬೇಕು. ಪ್ಯಾನಿನ ತಳ ಬಿಡೋವಷ್ಟು ನಾವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಸೈಡಲ್ಲೆಲ್ಲ ತುಪ್ಪ ಬರ್ತಾ ಇರುತ್ತೆ, ಸೈಡಲ್ಲಿ ತುಪ್ಪ ಬಿಟ್ಕೊಳ್ತಾ ಇರುತ್ತೆ. ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ತಾ 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 ಇದನ್ನು ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಈ ರೀತಿ ತಳ ಬಿಡ್ತಾ ಇದ್ರೆ ನಮಗೆ ಬರ್ಫಿ ಕರೆಕ್ಟಾಗಿ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕರೆಕ್ಟಾಗಿ ಆಗಿದೆ ಫ್ರೆಂಡ್ಸ್, ನೋಡ್ಬೋದು ನೀವು. ಸೊ ಎಲ್ಲ ಕಡೆನೂ ಕೂಡ ಚೆನ್ನಾಗಿ ಬೆಂದಿದೆ. ನಾನು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಗ್ರೀಸ್ ಮಾಡಿ ಇಡ್ತಾ ಇದ್ದೀನಿ.
ನೋಡಿ ಸ್ವಲ್ಪ ತುಪ್ಪ ಅಥವಾ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಮೇಲೆ ಕೂಡ ನೀವು ಹಾಕ್ಕೊಳ್ಬೋದು. ನಾನು ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ತಟ್ಟೆಯಲ್ಲಿ ಹಾಕಿದ್ರೂ ಕೂಡ ನೀಟಾಗಿ ಅದನ್ನು ತೆಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಹಾಗಾಗಿ ಇವಾಗ ಈ ಬರ್ಫಿನ ರೆಡಿ ಮಾಡಿರೋಂತಹ ಒಂದು ಸ್ವೀಟನ್ನು ನಾವು ತಟ್ಟೆಗೆ ಹಾಕ್ಕೊಳ್ಳೋಣ. ನೋಡಿ ಈ ತಟ್ಟೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ತಕ್ಷಣಕ್ಕೆ ಹಾಕ್ಕೋಬೇಕು. ಸ್ವಲ್ಪ ತಣ್ಣಗಾದ ನಂತರ ಹಾಕ್ಕೊಳ್ತೀವಿ ಅಂದರೆ ಅದು ಇದು ಟ್ರೇನಲ್ಲೇ ಪ್ಯಾನಲ್ಲೇ ಅದು ಸೆಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತಟ್ಟೆಗೆ ಹಾಕಿ ಈ ಥರ ಮೇಲ್ಗಡೆ ಸಮ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡ್ಬೋದು ನೀವು. ಮೇಲ್ಗಡೆ ಬೇಕು ಅಂದರೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ಬೋದು ಬೇಕು ಅಂತ ಅಂದರೆ. ಇಲ್ಲ ಅನ್ನೋದಾದರೆ ಹೀಗೆ ನೀವು ಇದನ್ನು ಒಂದು 30 ನಿಮಿಷ ರೆಸ್ಟಿಗೆ ಇಟ್ಟರೆ ಸಾಕಾಗುತ್ತೆ ಫ್ರೆಂಡ್ಸ್. 30ರಿಂದ ಒಂದು 40 ನಿಮಿಷ ಇಟ್ಟರೆ ಸಾಕು. ತುಂಬಾ ನೀಟಾಗಿ ಅದು ಸೆಟ್ ಆಗುತ್ತೆ. ನೋಡಿ, ಬೇಕು ಅಂದರೆ ನೀವು ಈಗಲೇ ಕೂಡ ಬರ್ಫಿನ ಕಟ್ ಮಾಡಿ ನೀವು ರೆಸ್ಟಿಗೆ ಇಡ್ಬೋದು. ಇಲ್ಲ ಆಮೇಲೆ ಕಟ್ ಮಾಡ್ಕೊಳ್ತೀವಿ ಅಂದರೆ ಒಂದು 30 ನಿಮಿಷ ಬಿಟ್ಟು ಕಟ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ಕೇವಲ 5 ನಿಮಿಷದಲ್ಲಿ ನೀವು 1 ಕಪ್ ಹಾಲಿನಿಂದ ತಯಾರಿಸಿ 1 kg ಫೇಮಸ್ ಸ್ವೀಟ್ ರೆಸಿಪಿ. ಸೊ ಈ ಒಂದು ಸ್ವೀಟು ಈಗ ಹಬ್ಬಗಳು ಬರ್ತಾ ಇದೆ. ಯಾವುದೇ ಒಂದು ಹಬ್ಬಗಳಲ್ಲೂ ಕೂಡ ಮಾಡ್ಬೋದು. ಗಣೇಶನ ಹಬ್ಬಕ್ಕೂ ನೀವು ಈ ಒಂದು ಸ್ವೀಟನ್ನು ತಯಾರಿಸ್ಬೋದು. ಖಂಡಿತ ತುಂಬಾ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಆಗುವಂತಹ ಒಂದು ಸ್ವೀಟ್ ಇದು. ಸೊ ಇವಾಗ ನಾನು ಚಾಕುಗೆ ಇಂದ ಒಂದು ಬರ್ಫಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೋ ಶೇಪು ಆ ಶೇಪಲ್ಲಿ ನೀವು ಈ ಒಂದು ಬರ್ಫಿನ ಕಟ್ ಮಾಡ್ಕೋಬೋದು. ಸೊ ಕಡಲೆ ಹಿಟ್ಟು 1 ಕಪ್ ಕಡಲೆ ಹಿಟ್ಟಿನಿಂದ ಮಾಡಿರುವಂತಹ, ಹಾಗೆ ಕೇವಲ 1 ಕಪ್ ಹಾಲನ್ನು ಉಪಯೋಗಿಸಿದ್ದೀವಿ ನಾವು. ಇಲ್ಲಿ ಜಾಸ್ತಿ ಹಾಲನ್ನು ಉಪಯೋಗಿಸಿಲ್ಲ. ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಈ ಒಂದು ಬರ್ಫಿ. ಸೊ ಈ ಒಂದು ಬರ್ಫಿ ಈಗ ಸೆಟ್ ಆಗಿದೆ. ಸೊ ನಾನಿವ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು. ಈ ರೀತಿ ಕಟ್ ಮಾಡಿರುವಂತಹ ಬರ್ಫಿ ಮೇಲೆ ನಾನು ಒಂದು ಕಾಜುಗಳನ್ನು ಜೋಡಿಸಿ ಫೋಟೋನ ತೆಗಿತಾ ಇದ್ದೀನಿ. ಸೊ ಇದನ್ನು ಒಂದು ತಟ್ಟೆಗೆ ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಖಂಡಿತ ನಿಮಗೆಲ್ಲರಿಗೂ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, 7 ಕಪ್ ಬೇಸನ್ ಬರ್ಫಿ ರೆಡಿಯಾಗಿದೆ. ನೀವು ಕೂಡ ಈ ಒಂದು ಹಬ್ಬ, ಗಣೇಶ ಹಬ್ಬಕ್ಕೆ ಅಥವಾ ಯಾವುದೇ ಹಬ್ಬಗಳಿಗೂ ಕೂಡ ನೀವು ತಯಾರಿಸಿ ನೋಡಿದರೆ ಖಂಡಿತ ನಿಮಗೆ ಇದರ ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಹಾಗೆ ಯಾರೆಲ್ಲ ಇನ್ನು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.